ಸ್ನೇಹಿತರೆ, ತ್ರಿವರ್ಣ ಕ್ರೈಮ್ ಕಾರ್ನರ್ಗೆ ಸ್ವಾಗತ. ನಾನು ಮಂಜುನಾಥ್. ಸ್ನೇಹಿತರೆ, ತೆಲಂಗಾಣದ ಕರೀಂನಗರದ ಎಂಪಿ ಬಂಡಿ ಸಂಜಯ್ ಅವನ ಮಗನ ಮೇಲೆ ಬಂಡಿ ಭಾಗೀರಥ ಮೇಲೆ ಏನು ಪೋಕ್ಸೋ ಪ್ರಕರಣ ದಾಖಲಾಗಿದೆ. ಏನು ಮೊನ್ನೆ 3 ದಿನಗಳ ಕೆಳಗೆ ಪೇಟ್ ಬಶೀರಾಬಾದ್ ಅನ್ನೋ ಪೊಲೀಸ್ ಸ್ಟೇಷನ್ ಅಲ್ಲಿ FIR ದಾಖಲಾಗಿದೆ. ಅವತ್ತಿನ ದಿನನೇ ಇವರು MP ಆಗಿರ್ತಕ್ಕಂತ ಕರೀಂನಗರದಲ್ಲಿ ಅಲ್ಲಿ ಕೂಡ ಯಾರು ಈ ಪೋಕ್ಸೋ ಕಾಯ್ದೆ ಹಾಕಿರ್ತಾರೆ ಅವರ ವಿರುದ್ಧ ಹನಿ ಟ್ರ್ಯಾಪ್ ಕೇಸನ್ನ ಬಂಡಿ ಭಾಗೀರಥ ಅವರು ಕೇಸನ್ನ ಹಾಕಿದ್ದಾರೆ. ಇವೆರಡು FIR ಗಳನ್ನ ವಿವರವಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದೇ ರೀತಿ ಕರ್ನಾಟಕದಲ್ಲೂ ಯಡಿಯೂರಪ್ಪ ಮೇಲೆ ಇದೇ ಪೋಕ್ಸೋ ಪ್ರಕರಣ ಇತ್ತು. ಅದು ಏನಾಯ್ತು, ಆ ಬ್ರಿಜ್ ಭೂಷಣ್ ಅನ್ನೋ ಒಂದು ಸ್ಪೋರ್ಟ್ಸ್ ಮಿನಿಸ್ಟರ್ ಅವನು ಮೈನರ್ ಅಥ್ಲೆಟಿಕ್ ಮೇಲೆ ಏನು ಲೈಂಗಿಕವಾಗಿ ಬಳಸ್ಕೊಂಡಿದ್ದ ಅಂತ ಅಲ್ಲಿ ಇರ್ತಕ್ಕಂಥ ಅಥ್ಲೆಟಿಕ್ ಎಲ್ಲ ಬಂದು ಸ್ಟ್ರೈಕ್ ಮಾಡಿ FIR ದಾಖಲಿಸಿದ್ರು. ಅವ್ರ ಅರೆಸ್ಟ್ ಕೂಡ ಆಗಿರ್ಲಿಲ್ಲ. ಅಸಲಿಗೆ ಕಾನೂನು ಅನ್ನೋದು ಉಳ್ಳವರಿಗೆ ಒಂದು ಇಲ್ಲದವರಿಗೆ ಒಂದು ಅಂತನ. ಕಾನೂನು ಅಂದ್ರೆ ಎಲ್ಲರಿಗೂ ಸಮ ಆಗಿರುತ್ತೆ. ನೋಡಿ, 8ನೇ ತಾರೀಕು FIR ಆಗಿದ್ರು. ಪೋಕ್ಸೋ ಪ್ರಕರಣ ಯಾವ ತರ ಅಂತಂದ್ರೆ, ಪೋಕ್ಸೋ ಪ್ರಕರಣ ದಾಖಲಾಗಿ 24 ಗಂಟೆಯಲ್ಲಿ ಮ್ಯಾಜಿಸ್ಟ್ರೇಟ್ ಮುಂದೆ ಅವರನ್ನು ಇಡಬೇಕು. ಹಾಗೆ ಆ ವಿಕ್ಟಿಮ್ ಇರ್ತಾರೆ, ಅವ್ರ ಹತ್ರ ಸ್ಟೇಟ್ಮೆಂಟ್ ಅನ್ನು ತೆಗೆದುಕೊಂಡು ಅವರನ್ನು ಅರೆಸ್ಟ್ ಮಾಡಬೇಕು. ಇಲ್ಲಿಗೆ 4 ದಿನಗಳಾಗಿದೆ, ಇನ್ನೂ ಕೂಡ ಅರೆಸ್ಟ್ ಆಗಿಲ್ಲ. ಅವನು ಪರಾರಿಯಲ್ಲಿದ್ದಾನೆ. ಇವೆಲ್ಲವನ್ನ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕೂ ಮೊದಲು ಯಾರಿನ ನೀವು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡದಲ್ಲೇ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ತೆಲಂಗಾಣದ ಕರೀಂನಗರದ MP ಬಂಡಿ ಸಂಜಯ್ ಇವರು ಕೇಂದ್ರ ಹೋಮ್ ಸಹಾಯಕ ಸಚಿವರು. ಇವರು ಅದೇ ರೀತಿ MP ಕೂಡ ಹೌದು ಕರೀಂನಗರಕ್ಕೆ. ಇವರ ಮಗ ಬಂಡಿ ಭಗೀರಥ ಅಂತ ಏನು ಹೈದರಾಬಾದ್ ನ ಮಹೇಂದ್ರ ಯೂನಿವರ್ಸಿಟಿಯಲ್ಲಿ ತನ್ನ ಓದುತ್ತಿರುವಂತ ಸಮಯದಲ್ಲೇನೆ ಕೃತ್ಯವನ್ನು ಮೆರೆತಿದ್ದ. ಆ ವಿಡಿಯೋಗಳೆಲ್ಲ ತುಂಬಾ ವೈರಲ್ ಆಗಿತ್ತು. ಇವನ ಮೇಲೆ FIR ಆಗಿತ್ತು. ತನ್ನ ಕೋ ಸ್ಟೂಡೆಂಟ್ ಮೇಲೆ ಇವನು ಹಲ್ಲೆ ಮಾಡಿದ್ದ. ಅದಾದ ನಂತರ ಇನ್ನೊಂದು ವಿಡಿಯೋ ಕೂಡ ವೈರಲ್ ಆಗಿತ್ತು. ಯಾವ್ದೋ ಹಾಸ್ಟೆಲ್ ಅಲ್ಲಿ ಹೋಗಿ ಒಬ್ಬನನ್ನು ಮಾಡಿಕೊಂಡು ಯಾವಾಗ್ಲೂ ಗುಂಪು ಕಟ್ಕೊಂಡು ಯಾವಾಗ್ಲೂ ಡ್ರಿಂಕ್ಸ್ ಮಾಡ್ಕೊಂಡು ಹಲ್ಲೆಗಳನ್ನ ಮಾಡ್ಕೊಂಡು ಇವರು ಪಾರ್ಟಿಗಳನ್ನ ಹೆಚ್ಚಾಗಿ ಮಾಡ್ತಾ ಇದ್ರು ಅಂತ ಹೇಳಲಾಗ್ತಿದೆ. ಇವನ ಸೈಕೋಪಾತ್ ಏನಂತಂದ್ರೆ, ಇವನು ಒಡೆಯುವುದನ್ನ ಇವನೇ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ವಿಡಿಯೋ ಮಾಡಿ ಅಂತ ಹೇಳ್ತಾ ಇದ್ದಂತೆ ಇವನ ಫ್ರೆಂಡ್ಸ್ ಗೆ. ಇದು ಯಾವ ತರ ಸೈಕೋ ಇರ್ಬೋದು? ಅವಾಗ್ಲೇ ಕಂಟ್ರೋಲ್ ಆಗಿದ್ರೆ ಇಲ್ಲಿವರೆಗೂ ಬರ್ತಾ ಇರಲಿಲ್ಲ. ಸದ್ಯಕ್ಕೆ ಇವಾಗ ಮೊನ್ನೆ ಏನು ಮೋದಿ ಅವರು ತೆಲಂಗಾಣಕ್ಕೆ ಹೋಗಿದ್ರು, ಅಲ್ಲಿ ತೆಲಂಗಾಣದ CM ರೇವಂತ್ ರೆಡ್ಡಿ ಇದ್ರು, ಹಂಗೆ ಇವರು ಬಂಡಿ ಸಂಜಯ್ ಕೂಡ ಇದ್ರು, ಮೋದಿ ಕೂಡ ಇದ್ರು. ಇವರೆಲ್ಲ ಮೂವರು ಒಟ್ಟಾಗಿ ವೇದಿಕೆಯನ್ನು ಹಂಚ್ಕೊಂಡಿದ್ರು. ಆಕ್ಚುಲಿ ಇವರು ಏನು ವಿಕ್ಟಿಮ್ ಏನಿದ್ರೆ, ವಿಕ್ಟಿಮ್ ತಾಯಿ ಬಂದ್ಬಿಟ್ಟು ಕಂಪ್ಲೇಂಟ್ ಅನ್ನ ಕೊಡೋದಕ್ಕೆ ಎಲ್ಲಾ ಕಡೆ ಹೋಗಿದ್ದಾರೆ. ಎಲ್ಲೂ ಕೂಡ ಇವರ ಮಗನ ಮೇಲೆ FIR ಅಂತ ಯಾವುದೇ ಪೊಲೀಸ್ ಸ್ಟೇಷನ್ ಅಲ್ಲೂ ಕೇಸನ್ನ ತಗೊಂಡಿಲ್ಲ. ಅದಾದ ನಂತರ ಇವರು ಒಂದು ಲಾಯರ್ ಅನ್ನ ಮೀಟ್ ಮಾಡಿದ್ದಾರೆ. ಲಾಯರ್ ಮುಖಾಂತರ ಇವರು ಕೇಸನ್ನ ದಾಖಲಿಸಲು ಹೋಗಿದ್ದಾರೆ. ಅದನ್ನು ಕೂಡ ಇವರು ಪರಿಗಣಿಸಿಲ್ಲ. ಯಾರು ಬಶೀರಾಬಾದ್ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ವಿಜಯವರ್ಧನ್ ಅವರು ಇವರು ತಿರಸ್ಕರಿಸಿದ್ದಾರೆ. ಅದಾದ ನಂತರ ಏನು ಮೊನ್ನೆ ಮೋದಿ 10ನೇ ತಾರೀಕು ತೆಲಂಗಾಣಕ್ಕೆ ವಿಸಿಟ್ ಮಾಡಿದ್ರು. ಅವತ್ತಿನ ದಿನ ನಾವು ಸಭೆಯಲ್ಲಿ ಆತ್ಮಹತ್ಯೆ ಮಾಡ್ಕೊಂತೀವಿ ಅಂತ ಹೇಳಿದಾಗ ಕೇಸನ್ನ ನಮೂದು ಮಾಡಿದ್ದಾರೆ. ಅದು ಹಲವಾರು 10 ಗಂಟೆಗಳ ಕಾಲ ಪೇರೆಂಟ್ಸ್ ಅನ್ನ ವೇಟ್ ಮಾಡಿಸಿ. ನೋಡಿ, ಈ ಪೋಕ್ಸೋ ಕೇಸ್ ನಲ್ಲಿ ಯಾರು ವಿಕ್ಟಿಮ್ ಇದ್ದಾರೆ ಅವರ ಫ್ಯಾಮಿಲಿ ಐಡೆಂಟಿಟಿ ಆಗ್ಲಿ, ಇವರ ಐಡೆಂಟಿಟಿ ಆಗ್ಲಿ, ಹೆಸರನ್ನಾಗ್ಲಿ ಮೆನ್ಷನ್ ಮಾಡುವುದಿಲ್ಲ. ಅದು ಮಾಡಲಬಾರದು, ಕಾನೂನು ಬಾಹಿರ ಇದೆ. ಅದಕ್ಕಂತಾನೆ ಈ ವಿಳಂಬ ಆದ ಕಾರಣನೇ CM ರೇವಂತ್ ರೆಡ್ಡಿ ಅವರು ಸಪರೇಟ್ ಒಂದು ತನಿಖಾ ತಂಡವನ್ನು ರಚಿಸಿ, SIT ತಂಡವನ್ನು ರಚಿಸಿ ಅದರಲ್ಲಿ DGP CV ಆನಂದ್ ಹಾಗೆ DCP ಆಗಿರ್ತಕ್ಕಂಥ ರಿತುರಾಜ್ ಗಾಯಕ್ವಾಡ್ ಇವರು ತುಂಬಾ ನಿಷ್ಠಾವಂತ ಪೊಲೀಸ್ ಆಫೀಸರ್ ಅಂತ ಹೇಳಲಾಗ್ತಿದೆ. ಇವಾಗ ಇವರು ಈ ಪ್ರಕರಣವನ್ನ ಕೈಗೆತ್ತಿಕೊಂಡಿದ್ದಾರೆ. ಆ ವಿಕ್ಟಿಮ್ ಅನ್ನ 2 ಬಾರಿ ಇವರನ್ನ ಮೀಟ್ ಮಾಡಿ ಸ್ಟೇಟ್ಮೆಂಟ್ ಅನ್ನ ತೆಗೆದುಕೊಂಡಿದ್ದಾರೆ. ಬಂಡಿ ಭಾಗೀರಥ ಪರಾರಿಯಲ್ಲಿದ್ದಾನೆ. ಬೇಲನ್ನು ತೆಗೆದುಕೊಳ್ಳಕ್ಕೆ ಅರ್ಜಿಯನ್ನು ಹಾಕಿದ್ರು. ಇವತ್ತು ನಡೀತಾ ಇದೆ. ಅವನು ಅಟೆಂಡ್ ಮಾಡಬೇಕು. ಆಕ್ಚುಲಿ ಪರಾರಿಯಲ್ಲಿದ್ದಾನೆ, ಇನ್ನೂವರೆಗೂ ಸಿಕ್ಕಿಲ್ಲ. ಸಿಕ್ಕಿದ್ರೆ ಅರೆಸ್ಟ್ ಮಾಡ್ತಾರೆ. ರಿತುರಾಜ್ ಗಾಯಕ್ವಾಡ್ ಅವರು ಇವಾಗ ಸ್ಟೇಟ್ಮೆಂಟ್ ಅನ್ನು ತಗೊಂಡು ಹಾಗೆ ಏನು CDR ರೆಕಾರ್ಡ್, ಕಾಲ್ ರೆಕಾರ್ಡ್ಸ್, ಮೆಸೇಜ್ ಗಳನ್ನ ಎಲ್ಲವನ್ನ ವಶಪಡಿಸಿಕೊಂಡಿದ್ದಾರೆ. ಇಲ್ಲಿ ಯಾವುದು ತಪ್ಪು ಏನು ಅಂತ కోర్టుಗೆ సబ్మిట్ ಮಾಡ್ತಾರೆ. ఇది మన పేట్ బషీరాబాద్ పోలీస్ స్టేషన్ లో ఒక FIR రిజిస్టర్ అయింది 684/2026. ఈ రోజు నాకు ఆర్డర్స్ వచ్చింది ఈ కేస్ కి రిజిస్ట్రేషన్ కి సూపర్విజన్ చేయడానికి. అందుకే నేను ఈ రోజు పేట్ బషీరాబాద్ పోలీస్ స్టేషన్ వచ్చాను. ఇప్పుడు మన ACP గారు తోటి అండ్ SHO గారు తోటి ఇప్పటి వరకు కేసులో ఏమేమి ఇన్వెస్టిగేషన్ జరిగింది, ఇది 8th మన దగ్గర రిజిస్టర్ అయింది. ఇప్పుడు ఇప్పటి వరకు ఏమేమి జరిగింది, ఇంకా ఏం చేయాలి ప్రాపర్ గా ఇన్వెస్టిగేషన్ చేయడానికి అన్ని మేము డిస్కస్ చేశాము. ఒక ప్లాన్ ఆఫ్ యాక్షన్ డ్రాఫ్ట్ చేశాము. అదే ప్రకారంగా రేపు కూడా ఇది కంటిన్యూ అవుతుంది. విక్టిమ్ స్టేట్మెంట్ ఆల్రెడీ ఒకసారి రికార్డ్ అయింది, అది కూడా నేను చదివాను. ఇంకా ఫర్దర్ గా మేము ఇంకా దీనిలో కొన్ని ఇన్ఫర్మేషన్ ఇంకా మనకు కావాలి. అందుకే మేము మళ్ళీ ఒకసారి ఆమెతోటి మాట్లాడతాము. అది ఖచ్చితంగా ఇది మనకు అతను దొరికితే, అతనికి ఆఫెన్స్ ప్రూవ్ అయితే మేము ఖచ్చితంగా ಅರೆಸ್ಟ್ చేస్తాం. ಇದಾದ ನಂತರ ಕೇಸ್ ಇನ್ನು ಯಾವ ಲೆವೆಲ್ಗೆ ಹೋಗಲಿದೆ ಅಂತ ಗೊತ್ತಾಗುತ್ತೆ. ಬಾಲಕಿಗೆ ಇನ್ನು 17 ವರ್ಷ. ಆ ಬಾಲಕಿ ಕೂಡ
ಏನು ಇವನ ಏಜು ಬಂದು 25 ವರ್ಷ, ಬಂಡಿ ಭಾಗೀರಥ ಏಜು. ಇವನು ಅಲ್ಲೇ ಡಿಗ್ರಿಯನ್ನು ಮುಗಿಸ್ಕೊಂಡಿದ್ದಾನೆ. ಅವಿನ್ನ ಮೈನರ್ ಹುಡುಗಿ, 18 ವರ್ಷದ ಒಳಗಿದ್ದೇನೆ ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಬರುತ್ತೆ. ಆ ಹುಡುಗಿಯನ್ನು ಲೈಂಗಿಕವಾಗಿ ಬಳಸ್ಕೊಂಡಿದ್ದಾನೆ. ಏನು ಮೊನ್ನೆ 2026 ಜನವರಿಯಲ್ಲಿ ಏನು ನ್ಯೂ ಇಯರ್ ಟೈಮ್ ಅಲ್ಲಿ ಫಾರ್ಮ್ ಹೌಸ್ ಗೆ ಕರ್ಕೊಂಡು ಹೋಗ್ಬಿಟ್ಟು ಲೈಂಗಿಕ ಕ್ರಿಯೆಯನ್ನು ಮಾಡಿದ್ದಾನಂತ ಹೇಳ್ಬಿಟ್ಟು ಆ ಪೇರೆಂಟ್ಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆಮೇಲೆ ಏನ್ ಕರೀಂನಗರದಲ್ಲಿ ಇವರೇನು ಕೌಂಟರ್ ಕೇಸ್ ಹಾಕಿದ್ದಾರೆ, ಹನಿ ಟ್ರ್ಯಾಪ್ ಮಾಡಿದ್ದಾರೆ ನನ್ನ ಮೇಲೆ ಈ ಪೇರೆಂಟ್ಸ್ ಅಂತ ಹೇಳಿ. ಅದಕ್ಕೆ ಅವರು 5 ಕೋಟಿ ಡಿಮ್ಯಾಂಡ್ ಮಾಡಿದ್ರು. ಅದಕ್ಕೆ ನಾನು 50,000 ಕೊಟ್ಟಿದ್ದೇನೆ ಅವರಿಗೆ ಅಂತ ಹೇಳ್ಬಿಟ್ಟು ಇವರು ಕೂಡ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಹಾಗೆ ಇಂತ ವ್ಯಕ್ತಿತ್ವ ಇರುವಂತ ನಮ್ಮ ತಂದೆ ರಾಜಕಾರಣದಲ್ಲಿದ್ದಾರೆ, MP, ಓಂ ಸಹಾಯಕ ಮಂತ್ರಿ ಆಗಿದ್ದಾರೆ. ಏನೇ ಕಷ್ಟ ಬಂದ್ರು ನನ್ನನ್ನ ಪಾರ್ ಮಾಡ್ಬಿಡ್ತಾರೆ ಅಂತ ಹೇಳಿ ಇತರದವರನ್ನ ಪಾರ್ ಮಾಡಿಸಿದ್ರಿಂದನೇ ಕಾಲೇಜಿನಲ್ಲಿ ಆದಂತ ಸಮಯದಲ್ಲಿ ಏನು ಒಡೆದಾಟಗಳು, ಗುಂಪು ಘರ್ಷಣೆ ಮಾಡಿದಾಗನೆ ಇವನನ್ನ ಅರೆಸ್ಟ್ ಮಾಡಿಸಿದ್ದಾರೆ. ಇಲ್ಲಿವರೆಗೂ ಬರ್ತಾ ಇರಲಿಲ್ಲ. ಬಿಡು, ಇಂತ ಕ್ರೈಮ್ ಅನ್ನು ಮಾಡಿದ್ದಾಗ ನಮ್ಮ ತಂದೆ ಇದ್ದಾರೆ, ತಪ್ಪಿಸ್ಕೊಳ್ಳೋದಕ್ಕೆ ಏನ್ ಬೇಕಾದ್ರೂ ಹೆಲ್ಪ್ ಮಾಡ್ತಾರೆ, ಕಾನೂನು ನಮ್ಮ ಕೈಯಲ್ಲಿದೆ ಅಂತ ಮಾಡ್ತಿರ್ತಾರೆ. ಇವರನ್ನ ಅಂತ ಟೈಮ್ ಅಲ್ಲೇನೆ ಮುಟ್ಕೋಗೊಳಿಸ್ಬೇಕು, ಇಲ್ಲ ಅಂದ್ರೆ ಈ ರೀತಿ ಆಗ್ಬಿಡುತ್ತೆ. ಬ್ರಿಜ್ ಭೂಷಣ್ ಸ್ಪೋರ್ಟ್ಸ್ ಮಿನಿಸ್ಟರ್ ಆಗಿರ್ತಾರೆ ಆ ಟೈಮ್ ಅಲ್ಲಿ ಇರ್ತಕ್ಕಂಥ ಅಥ್ಲೆಟಿಕ್ಗೆ, ಮೈನರ್ ಅಥ್ಲೆಟಿಕ್ಗೆ ಲೈಂಗಿಕ ಕ್ರಿಯೆಯನ್ನ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಿಮಗೆ ಚಾನ್ಸ್ ಬೇಕಾದ್ರೆ ನನ್ನ ಹತ್ರ ಬರಬೇಕು, ನನ್ನ ಮಂಚದಲ್ಲಿ ಮಲಗಬೇಕು ಅನ್ನೋದೇನಿತ್ತು. ಇವನ ಮೇಲೆ ಕೇಸ್ ಆಗಿತ್ತು. ಕೇಸ್ ಆದ್ರೂ ಮತ್ತೆ ಅವರ ಮೇಲೆ ಉಲ್ಟಾ ಕೇಸ್ ಹಾಕಿ ಅದರಿಂದ ಪಾರದ ಇವನನ್ನ ಅರೆಸ್ಟ್ ಕೂಡ ಮಾಡಿರ್ಲಿಲ್ಲ. ಅದೇ ರೀತಿ ಕರ್ನಾಟಕದಲ್ಲೂ ಯಡಿಯೂರಪ್ಪ ಮೇಲೆ ಫೋಕ್ಸ್ ಕೇಸ್ ಆಗಿದೆ, ಇದುವರೆಗೂ ಅರೆಸ್ಟ್ ಆಗಿಲ್ಲ. ಅದು ಕಾನೂನು ಏನ್ ಹೇಳುತ್ತೆ, ಫೋಕ್ಸೋ ಕಾನೂನು. ಫೋಕ್ಸೋ ಕೇಸ್ ಆದ್ಮೇಲೆ 24 ಗಂಟೆ ಒಳಗೆ ಏನು ವಿಕ್ಟಿಮ್ ಸ್ಟೇಟ್ಮೆಂಟ್ ತಗೊಂಡು ಯಾರು ತಪ್ಪಿತಸ್ಥರಿರ್ತಾರೆ ಅವರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ಜೈಲಿಗೆ ಕಳಿಸ್ಬೇಕು ಅನ್ನೋದಿರುತ್ತೆ. ಕೆಲವೊಂದು ಬಾರಿಗೆ ಈ ಫೋಕ್ಸೋ ಕಾಯ್ದೆನ ಮಿಸ್ಯೂಸ್ ಮಾಡಿಕೊಳ್ಳುವ ಒಂದು ಕಾರ್ಯ ಕೂಡ ನಡೆಯುತ್ತೆ. ಎಲ್ಲ ಇದ್ರಲ್ಲಾಗಲ್ಲ, ಪೊಲೀಸರು ಅಲ್ಲೇ ಎನ್ಕ್ವೈರಿ ಮಾಡಿರ್ತಾರೆ, ಅವರಿಗೆ ಗೊತ್ತಾಗಿರುತ್ತೆ ಇದು ಮಿಸ್ಯೂಸ್ ಏನು ಅಂತ. ಈ ಬಿಜೆಪಿ ಏನಿದೆ ಲೀಡರ್ಸ್ ಇಂಥವ್ರನ್ನ ಮಿನಿಸ್ಟರ್ ಸ್ಥಾನದಿಂದ ತೆಗೆದುಹಾಕಬೇಕು. ಆ ಹುಡುಗಿಗೆ ಏನಿದೆ ನ್ಯಾಯ ಒದಗಿಸಿ ಕೊಡಬೇಕು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಯಾರೇನ ನೀವು ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಷಯದ ಬಗ್ಗೆ ನಿಮ್ಮ ಕಾಮೆಂಟ್ಸ್ ಕೂಡ ಹಾಕಿ. ನಮಸ್ಕಾರ.